ಅಳ್ಬೇಡ ಅಂತ ಹೇಳ್ತೀರಾ. ಮೇ ಬಿ ನನಗೆ ಈ ಸಿನಿಮಾ ನೋಡಾದ್ಮೇಲೆ ಇದರಿಂದ ಆಚೆ ಬರೋಕ್ಕೆ ಮೇ ಬಿ 3 days ಆಗ್ಬೋದು. ಮೇ ಬಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಪ್ರೌಡ್ಲಿ ಸೇ ನನ್ನ ಅಣ್ಣ ಒಂದೊಳ್ಳೆ ಮೂವಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಷ್ಟು ದಿನ ಅವರ ಎಲ್ಲ ಸಿನಿಮಾಗಿಂತ ತುಂಬ ಡಿಫ್ರೆಂಟ್ ಆಗಿದೆ. ದಟ್ ಕ್ಯಾರೆಕ್ಟರ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಎಲ್ಲರೂ ಸೇರಿ ಮಾಡಿರೋ ಅಂಥ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಸೊನಾಲ್ ಅವರಾಗಿರ್ಬೋದು, ಶ್ರುತಿ ಅಮ್ಮ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ಲಿ ಇಲ್ಲ ಓಕೆ ಅಳಲ್ಲ. ಆ್ಯಂಡ್ ತುಂಬ ಅದ್ಭುತವಾಗಿ ನೋಡಿದವ್ರು ಕೂಡ ಒಂದು 4 ಜನಕ್ಕೆ ನೀವೇ ಹೇಳ್ತೀರಾ ಮೂವಿ ತುಂಬ ಚೆನ್ನಾಗಿದೆ ಹೋಗಿ ನೋಡಿ ಅಂತ. ನಾನು ಇವಾಗ ನೋಡಿದ್ರೂ ಮತ್ತೆ ನೋಡ್ಬೇಕು ಅನಿಸ್ತಿದೆ. ಆದರೆ ಇವತ್ತು ಮತ್ತೆ ಅಳಬಾರ್ದು ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ June 6th ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಈಗ ತಾನೇ ಮಹಾದೇವ ಸಿನಿಮಾ ನೋಡಿದೆ. ಈ ಸಿನಿಮಾದ ಬಗ್ಗೆ ಒಂದು ಲೈನಲ್ಲೇ ಹೇಳಬೇಕು ಅಂದರೆ, ಒಬ್ಬ ಮೃಗ ಮನುಷ್ಯನಾಗಕ್ಕೂ ಪ್ರೀತಿ ಕಾರಣ, ಒಬ್ಬ ಮನುಷ್ಯ ರಾಕ್ಷಸನಾಗಕ್ಕೂ ಪ್ರೀತಿ ಕಾರಣ. ಒಂದು ಪ್ರೀತಿ ಏನೆಲ್ಲ ಮಾಡಿಸುತ್ತೆ ಅನ್ನೋದನ್ನ ತುಂಬ ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ನವೀನ್ ರೆಡ್ಡಿ ಸರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ನರೇಟ್ ಮಾಡಿದ್ದಾರೆ. ಒಂದೊಂದು ಸೀನಲ್ಲೂ ಆ ಎಮೋಷನ್ ತುಂಬಿದೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಬ್ಯಾಕ್ಗ್ರೌಂಡ್ ಕೂಡ. ಆ್ಯಂಡ್ ವಿನೋದ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಅ ವರ್ಸಟೈಲ್ ಆ್ಯಕ್ಟರ್. ವಿನೋದ್ ಸರ್, ನಿಶಾ ಮ್ಯಾಮ್ ತುಂಬ ವರ್ಷಗಳಿಂದ ನಂಗೆ ಆತ್ಮೀಯರು, ಫ್ಯಾಮಿಲಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಅವ್ರು ಇಷ್ಟು ದಿನ ಮಾಡ್ಕೊಂಡು ಬಂದಿರೋದ ಸಿನಿಮಾಗಳೇ ಒಂದಾದರೆ ಈ ಮಹಾದೇವ ಸಿನಿಮಾನೇ ಇನ್ನೊಂದು ಥರ ಇದೆ. ಅಷ್ಟು ಅದ್ಭುತವಾಗಿ ಒಬ್ಬ ಕಲಾವಿದನಾಗಿ, ಒಬ್ಬ ನಟ ರಾಕ್ಷಸನಾಗಿ ಆ್ಯಕ್ಟ್ ಮಾಡಿರುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಹಾಗೆ ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ಕಾಡಿನ ರಾಜ ಪ್ರಭಾಕರ್ ಸರ್ ಅವರು ಏನು ಆ್ಯಕ್ಟ್ ಮಾಡಿದ್ದಾರೆ, ಆ ಒಂದು ಉಗ್ರತನ ನಮ್ಮ ವಿನೋದ್ ಪ್ರಭಾಕರ್ ಸರ್ ಮುಖದಲ್ಲೂ ಕೂಡ ಆ ಒಂದು ಆ್ಯಕ್ಟಿಂಗ್ ಕೂಡ ಕಾಣಿಸ್ತು. ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನನಗಂತೂ ಬಹಳ ಇಷ್ಟ ಆಯಿತು. ಆ್ಯಂಡ್ ರಾಬರ್ಟ್ ಜೋಡಿನ ತೆರೆ ಮೇಲೆ ನೋಡಬೇಕು ಅಂತ ಬಹಳಷ್ಟು ಜನಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇದ್ರು. ಆ ಒಂದು ಕನಸು ಇವಾಗ ನನಸಾಗಿದೆ. ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ಒಂದು ಪೇರ್. ಸೋನಲ್ ಅವರು ಕೂಡ ಅವ್ರು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ಅಷ್ಟೇ ಮುದ್ದಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅಷ್ಟೇ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಎಕ್ಸ್ಪ್ರೆಷನ್ಸ್ ಅಂತೂ ಒಂದೊಂದು ಸೀನಲ್ಲೂ ಬಹಳ ಅದ್ಭುತವಾಗಿದೆ. ನನಗಂತೂ ತುಂಬ ಕನೆಕ್ಟ್ ಆಗಿರೋಂಥ ಒಂದು ಪಾತ್ರ ಸೋನಲ್ ಅವರು. ಆ್ಯಂಡ್ ಸ್ಟಾರ್ ಕಾಸ್ಟಿಂಗ್ ಕೂಡ ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬರು ತುಂಬ ಅಚ್ಚುಕಟ್ಟಾಗಿ ಅವ್ರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಆ್ಯಂಡ್ ಶ್ರುತಿ ಮೇಡಮ್ ಪಾತ್ರ ಹೇಳಬೇಕು ಅಂದರೆ, ಇಷ್ಟು ದಿನ ನೀವೇನು ನೋಡ್ಕೊಂಡು ಬಂದಿರಿ, ಅಳಿಸ್ತಾ ಇದ್ರು. ಈ ಸಿನಿಮಾದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ. ನೀವು ಅಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ನಿಮ್ಮನ್ನ ಬೇರೆ ರೀತಿಯಲ್ಲೇ ತೊಗೊಂಡು ಹೋಗ್ತಾರೆ. ಒಟ್ಟಾರೆ ಅದ್ಭುತವಾದ ಸಿನಿಮಾಟೋಗ್ರಫಿ, ಎಡಿಟಿಂಗ್, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಎಲ್ಲನೂ ಸಕ್ಕದಾಗಿದೆ. ತುಂಬ ಇಷ್ಟ ಆಯಿತು. ಆ್ಯಂಡ್ June 6 ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಬಹಳ ಇಂಪಾರ್ಟೆಂಟ್. ನಾನು ನಿಮ್ಮ ಸಂಚಿತಾ ಶೆಟ್ಟಿ. ಸೊ ಇವತ್ತು ಮಹಾದೇವ ಮೂವಿ ಪ್ರೊಡ್ಯೂಸರ್ ಕೇಶವ್ ಸರ್ ನಂಬಿಬಿಟ್ಟು ಒಂದು ಮೂವಿಗೆ ಪ್ರೊಡ್ಯೂಸರ್ ತುಂಬ ಇಂಪಾರ್ಟೆಂಟ್. ಸೊ ಈ ಮೂವಿಲಿ ಏನೇನು ಬೇಕು ಆರ್ಟಿಸ್ಟ್ಗಿರ್ಬೋದು, ಎಂಟೈರ್ ಟೆಕ್ನಿಷಿಯನ್ಸ್, ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು ತುಂಬ ಒಳ್ಳೆ ಕತೆ ಬರೆದಿದ್ದಾರೆ. ಪವರ್ ಹೌಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಈ ಫಿಲ್ಮ್ ನಂತರ ಮೇ ಬಿ ಒಂದು ಮಾಸ್ ಹೀರೋ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಚೆನ್ನಾಗಿ ಈ ಕ್ಯಾರೆಕ್ಟರ್ಲಿ ಇನ್ವಾಲ್ವ್ ಆಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಐ ಫೆಲ್ಟ್ ರಿಯಲಿ ಲೈಕ್ ಆಫ್ಟರ್ ದರ್ಶನ್ ಸರ್ ನಾನು ಬಂದು ವಿನೋದ್ ಪ್ರಭಾಕರ್ ಅವ್ರನ್ನ ಈ ಥರ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ದು. ಸೋನಾಲ್ ಜನರಲಿ ಹೀರೋಯಿನ್ಸ್ಗೆ ಸ್ವಲ್ಪ ಕಡಿಮೆ ರೋಲ್ಸ್ ಇರುತ್ತೆ ಯಾವಾಗಲೂ. ಬಟ್ ಬೇಸ್ಡ್ ಆನ್ ಹರ್ ಲೈಕ್ ವೆರಿ ತುಂಬ ಎಮೋಷ್ನಲ್ ಆಗಿ ತುಂಬ ಚೆನ್ನಾಗಿ ಒಂದು ತೊಗೊಂಡೋಗಿದ್ದಾರೆ. ಖಂಡಿತ ಮಕ್ಕಳು ಖಂಡಿತ ಬರಬೇಕು. ಒಂದು ಮಗು ಮಾಡಿದೆ, ಅದು ಡೈರೆಕ್ಟರ್ ಅವರು ಮಗು ಅಂತ ಕೇಳ್ಪಟ್ಟೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಚ್ಯುತ್ ಸರ್ ಜೊತೆ ವರ್ಕ್ ಮಾಡಿದ್ದೀನಿ ನಾನು ಬದ್ಮಾಶ್ ಫಿಲ್ಮಲ್ಲಿ. ಸೊ ಅವರು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಪ್ರತಿಯೊಂದು ಸ್ಟೂಡೆಂಟ್ಸ್ ಬಂದು ಈ ಫಿಲಮ್ ನೋಡಬೇಕು. ಯಾಕಂದರೆ ಇದರಲ್ಲಿ ತುಂಬ ಒಳ್ಳೆ ಮೆಸೇಜ್ ಇದೆ. ಖಂಡಿತ ಎಂಟೈರ್ ಟೀಮ್ ಮಹಾದೇವ ಪವರ್ ಹೌಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಗುಡ್ ಲಕ್ ಫಾರ್ ದ ಹೋಲ್ ಮೂವಿ ಟೀಮ್. ಆ್ಯಂಡ್ ಖಂಡಿತ ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಡೆಫಿನೆಟ್ಲಿ ಮಹಾದೇವ ವಿಲ್ ನಾಟ್ ಡಿಸಪಾಯಿಂಟ್ ಯು. ಖಂಡಿತ ಎಲ್ಲರೂ ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಇವಾಗಷ್ಟೇ ನಾವು ಮಹಾದೇವ ಸಿನಿಮಾ ನೋಡ್ಕೊಂಡು ಬಂದ್ವಿ. ಐ ಥಿಂಕ್ ಮಹಾದೇವ ಸಿನಿಮಾ ಟೀಮ್ ನನಗೆ ತುಂಬ ವರ್ಷಗಳಿಂದ ಪರಿಚಯ. ಆ್ಯಂಡ್ ನಾನು ಯಾವಾಗ ಮಹಾದೇವ ಸಿನಿಮಾ ಬರುತ್ತೆ ಅಂತ ವೇಟ್ ಮಾಡ್ತಿದ್ದೆ. ಸೊ ಇವತ್ತು ಐ ಥಿಂಕ್ ಅವರೆಲ್ಲ ಹಾರ್ಡ್ ವರ್ಕ್ ಮಾಡಿರೋದಕ್ಕೆ ಆ್ಯಂಡ್ ಅವರ ಪೇಷನ್ಸ್ಗೆ ಇವತ್ತು ಐ ಥಿಂಕ್ ತೆರೆ ಮೇಲೆ ಅದು ಕಾಣಿಸ್ತಾ ಇದೆ. ಆ್ಯಂಡ್ ಒಬ್ಬರು ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ, ಬಿಕಾಸ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಐ ಥಿಂಕ್
ಪರ್ಫಾರ್ಮೆನ್ಸ್ ಮಾತಾಡೋಷ್ಟು ದೊಡ್ಡವಳು ನಾನಲ್ಲ. ಬಟ್ ಸೋನಲ್ ಮ್ಯಾಮ್ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಅಂದರೆ ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರ ಒಂದು ಸೌತ್ ಫ್ಲೇವರ್, ಒಂದು ಮುದ್ದಾಗಿರೋ ಹುಡುಗಿ ಬಂದಿರೋ ಥರ ಅನಿಸ್ತಾ ಇದೆ. ಸೊ ಸೋನಲ್ ಮ್ಯಾಮ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ವಿನೋದ್ ಸರ್ ಬಗ್ಗೆ ಏನು ಹೇಳೋಕ್ಕೆ ಇಲ್ಲ, ಬಿಕಾಸ್ ಐ ಥಿಂಕ್ ಈ ಸಿನಿಮಾ ಮೂಲಕ ಅವ್ರು ಇನ್ನೊಂದು ಜಾನರ್ ಥರ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ನಾವು ತೆಲುಗು ಸಿನಿಮಾ ಎಲ್ಲ ಹೋಗಿ ನೋಡ್ತೀವಿ, ಬಟ್ ನಮ್ಮ ಕನ್ನಡ ಸಿನಿಮಾನ ಫಸ್ಟ್ ಹೋಗಿ ನೋಡಬೇಕು, ಬಿಕಾಸ್ ಇದು ಐ ಥಿಂಕ್ ಒಂದು ನೆಕ್ಸ್ಟ್ ಲೆವೆಲ್ಗಿದೆ. ಸೊ ದಯವಿಟ್ಟು ಎಲ್ಲರೂ ಹೋಗಿ ಕನ್ನಡ ಸಿನಿಮಾನ, ಮಾದೇವ ಸಿನಿಮಾನ June 6 ಥಿಯೇಟರಲ್ಲೇ ನೋಡಿ. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಶ್ರುತಿ ಮ್ಯಾಮ್ ಹ್ಯಾಸ್ ನೇಲ್ಡ್ ಇಟ್. ಪ್ರತಿಯೊಂದು ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಟು ಟೀಮ್ ಮಾದೇವ. ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟರ್ಲೇ ಬಂದು ನೋಡಿ. ಆ್ಯಂಡ್ ಇನ್ನಷ್ಟು ಹೆಚ್ಚೆಚ್ಚು ಕನ್ನಡ ಸಿನಿಮಾಗೆ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಡೋಂಟ್ ಮಿಸ್ ಟು ವಾಚ್ ಮಾದೇವ ಆನ್ June 6. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಅದರಲ್ಲೂ ವಿನೋದ್ ಸರ್ ಲುಕ್ ಆಯಿತು, ಅವರ ಪಾತ್ರಕ್ಕಿರೋ ಹೆಸರು ತುಂಬ ಎಲ್ಲದಕ್ಕೂ ಆಪ್ಟ್ ಆಗುವಂಥದ್ದು. ನಂಗೆ ಪರ್ಸ್ನಲಿ ಬಹಳ ಇಷ್ಟ ಆಯಿತು ಅವ್ರ ಪಾತ್ರ. ಇನ್ನು ಸೋನಲ್ ಅವರು ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಹಳ್ಳಿ ಹುಡುಗಿ ಅಂತ ಅಂದರೆ ಪಕ್ಕಾ ಸೂಟ್ ಆಗಿದ್ದಾರೆ. ಶ್ರುತಿ ಅಮ್ಮ ಬಂದಾಗ ನಿಜವಾಗ್ಲೂ ನಾನೇ ವಿಷಲ್ ಹೊಡೆದೆ, ಅಷ್ಟು ವಿಭಿನ್ನವಾದಂತಹ ಪಾತ್ರ. ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುವಂತಹ ಸಿನಿಮಾ. ಆ್ಯಂಡ್ ಹಳ್ಳಿಯ ಸೊಗಡು ಜೊತೆಗೆ ಒಂದು ಕಲ್ಟ್ ಫೀಲ್, ಆಲ್ಸೋ ಕಮರ್ಷಿಯಲ್, ಇಷ್ಟೂ ಮಿಕ್ಸ್ ಮಾಡೋದು ಬಹಳ ಕಷ್ಟ ಸಿನಿಮಾಗಳಲ್ಲಿ. ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಆ್ಯಂಡ್ ಫೈಟ್ ಸಖತ್ತಾಗಿದೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಇಂಥ ಒಳ್ಳೆ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕನ್ನಡ ಸಿನಿಮಾಗಳನ್ನು ಹೆಚ್ಚೆಚ್ಚು ನೋಡೋಣ. ಆ್ಯಂಡ್ ಒಳ್ಳೆ ಸಿನಿಮಾ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಗುಡ್ ಲಕ್, ಬೆಸ್ಟ್ ವಿಶಸ್. ಆ್ಯಂಡ್ ಡೈರೆಕ್ಷನ್ ನವೀನ್ ಸರ್ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಂಗೆ ಪರ್ಸನಲಿ ಫೈಟ್ಸ್ ತುಂಬಾ ಇಷ್ಟ ಆಯಿತು. ಒಳ್ಳೆ ಲವ್ ಸ್ಟೋರಿ ಕಮ್ ಆ್ಯಕ್ಷನ್, ಸ್ವಲ್ಪ ಸಸ್ಪೆನ್ಸ್ ಕೂಡ ಇರುವಂಥ ಸಿನಿಮಾ. ಎಲ್ಲರೂ ನೋಡಿ ಪ್ರೀತಿಯಿಂದ ಹಾರೈಕೆ. ಎಲ್ರಿಗೂ ನಮಸ್ಕಾರ. ಪ್ರೊಡ್ಯೂಸರ್ ಸರ್ ಆಗಿರಲಿ, ಡೈರೆಕ್ಟರ್ ಸರ್ ಆಗಿರಲಿ, ಇಲ್ಲ ವಿನೋದ್ ಸರ್ಗಾಗಿರಲಿ, ಸೋನಲ್ ಮೇಡಮ್, ಶ್ರುತಿ ಅಮ್ಮ, ಪ್ರತಿಯೊಬ್ಬರದ್ದು ಉದ್ದೇಶ ತುಂಬ ಚೆನ್ನಾಗಿದೆ. ಅದೇ ಥರ ಈ ಸಿನಿಮಾನೂ ತುಂಬ ಚೆನ್ನಾಗಿದೆ. ತುಂಬ ಬಿಟ್ಕೊಡೋಕ್ಕಾಗಲ್ಲ. ಬಟ್ ತುಂಬ ದಿವಸ ಆದಮೇಲೆ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಿದ್ದೀನಿ ಅನ್ನೋ ಖುಷಿಯಲ್ಲಿ ಇವತ್ತು ನಾನು ಹೋಗ್ತಾಯಿದ್ದೀನಿ. ತಿರ್ಗಾ ಇದೇ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡೋ ಒಂದು ಆಸೆ ನನ್ನಲ್ಲಿದೆ. ನೀವೆಲ್ಲರೂ ಬನ್ನಿ ನೋಡಿ. ಥ್ಯಾಂಕ್ ಯು. ಮಾದೇವ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಸೊ ಒಂದು ಚೈಲ್ಡ್ಹುಡ್ಡಿಂದಲೂ ನಾವು ಟೈಗರ್ ಪ್ರಭಾಕರ್ ಅವರ ಫ್ಯಾನ್. ನಾವು ಅವ್ರ ಸಿನಿಮಾ ನೋಡಿಕೊಂಡೇ ಬೆಳೆದವರು. ಸೊ ಎಲ್ಲೋ ಒಂದು ಕಡೆ ಜಿದ್ದು ಅನ್ನೋ ಸಿನಿಮಾ, ನಮ್ಮ ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾ, ಆ ಒಂದು ಟಿಂಟ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಅಂದರೆ ನಮ್ಮ ವಿನೋದ್ ಪ್ರಭಾಕರ್ ಅವರ ಪರ್ಫಾರ್ಮೆನ್ಸಲ್ಲಿ. ಸೊ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇದೇ ಸಿನಿಮಾ ಬೇರೆ ಭಾಷೆಯಲ್ಲಿ ಬರುತ್ತೆ ಅಂತಂದರೆ ಅದನ್ನು ಹಾಡಿ ಕೊಂಡಾಡಿ ಹೊಗಳಿ 20 ಕೋಟಿ 25 ಕೋಟಿ ಫಸ್ಟ್ ಡೇ ಕಲೆಕ್ಷನ್ ಅಂತೇಳಿ ಅಂಥ ಪಬ್ಲಿಸಿಟಿ ಆಗುವಂಥ ಸಿನಿಮಾ ಇದು. ಸೊ ನಮ್ಮ ಕನ್ನಡದಲ್ಲಿ ದಯವಿಟ್ಟು ಕನ್ನಡಿಗರು ಇದನ್ನು ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಟೆಲಿಗ್ರಾಮಲ್ಲೆಲ್ಲ ಸಿನಿಮಾ ನೋಡಿದೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕಂತ ಕೇಳ್ತೀನಿ. ಯಾಕೆಂದರೆ ಪರ್ಫಾರ್ಮೆನ್ಸ್ ಆ ಥರ ಇದೆ. ನವೀನ್ ರೆಡ್ಡಿ ಅವರ ಡೈರೆಕ್ಷನ್ ಇರ್ಬೋದು, ವಿನೋದ್ ಪ್ರಭಾಕರ್ ಅವರ ಆ್ಯಕ್ಟಿಂಗ್ ಇರ್ಬೋದು, ಆ್ಯಂಡ್ ಸೋನಾಲ್ ಅವರ ಪರ್ಫಾರ್ಮೆನ್ಸ್ ಇರ್ಬೋದು, ಮುದ್ದಾಗಿ ಕ್ಯೂಟಾಗಿ ಮಾಡಿದ್ದಾರೆ. ಆ್ಯಂಡ್ ಎಡಿಟಿಂಗ್ ಇರ್ಬೋದು, ನಮ್ಮ ವಿಜಯ್ ಅವ್ರದ್ದು ಎಡಿಟಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಪ್ರತಿಯೊಂದು ಜಾನರಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಅಥವಾ ಒಂದು ಅವರ ಏನು ಕೆಲಸದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅದೇ ಆಬ್ವಿಯಸ್ಲಿ ನಮ್ಮ ಸೋನಾಲ್ ಅವ್ರ ಪರ್ಫಾರ್ಮೆನ್ಸ್ ಮಾತಾಡೋಂಗೆ ಇಲ್ಲ, ತುಂಬ ಕ್ಯೂಟಾಗಿ ಮುದ್ದು ಮಾಡಿದ್ದಾರೆ. ಇದರಲ್ಲಿ ಅವ್ರು ತುಂಬ ಆ್ಯಕ್ಟ್ ಏನು ಮಾಡಿಲ್ಲ. ಯಾಕೆಂತಂದರೆ ಅವ್ರು ಇರೋದೇ ಹಂಗೆ. ನೀವು ಸಿನಿಮಾದಲ್ಲಿ ಏನು ನೋಡ್ತೀರಾ ಆ ಕ್ಯೂಟಾಗಿ ನಾಟಿಯಾಗಿ ಅವ್ರು ರಿಯಲ್ ಲೈಫಲ್ಲಿ ಅದನ್ನೇ ಆ್ಯಕ್ಟ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋಂಥ ಒಂದು ಅದ್ಭುತ ಸಿನಿಮಾ. ದಯವಿಟ್ಟು ಕನ್ನಡಿಗರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಇದು ಮೌತ್ ಟಾಕ್ ಆಗಿ ಹಿಟ್ ಆಗುವಂಥ ಒಂದು ಸಿನಿಮಾ ಇದು ಖಂಡಿತವಾಗಿ. ನಮಸ್ಕಾರ ಎಲ್ರಿಗೂ. ನಾನು ಸೋನಲ್ ಅವರು. ಎಲ್ರಿಗೂ ನಮಸ್ಕಾರ. ಮಾದೇವ June 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಕನ್ನಡ ಸಿನಿಮಾ ಯೂಶ್ವಲಿ ನಾವು ಅನ್ಕೋತೀವಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಬೇರೆ ಭಾಷೆಗಳಲ್ಲೆಲ್ಲ ಆ ಥರ ಬರ್ತಾ ಇದೆ, ಈ ಥರ ಬರ್ತಾ ಇದೆ ಅಂತ. ಇವಾಗ ಟೈಮ್ ಬಂದಿದೆ, ಒಂದು ಒಳ್ಳೆ ಸಿನಿಮಾ ಬಂದಿದೆ ಮಾದೇವ ಅನ್ನೋಂಥದ್ದು. ಡೆಫಿನೆಟ್ ಆಗಿ ನಾವು ಕನ್ನಡಿಗರು ಈ ಸಿನಿಮಾನ ಗೆಲ್ಲಿಸಿದ್ರೆ ಇಂಥ ಹಲವಾರು ಸಿನಿಮಾಗಳು ಇನ್ನಷ್ಟು ಬರುತ್ತೆ. ಕನ್ನಡ ಚಿತ್ರರಂಗ ತುಂಬಾ ಚೆನ್ನಾಗಿ ಬೆಳವಣಿಗೆನ ಕಾಣುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಪ್ರೀತಿಯ ಹೀರೋ ಟೈಗರ್ ವಿನೋದ್ ಪ್ರಭಾಕರ್ ಅವರು ಈ ಸಿನಿಮಾದಿಂದ
ಒಂದು ರೀತಿಯಲ್ಲಿ ಆರ್ಟ್ ಆ್ಯಂಡ್ ಕಮರ್ಷಿಯಲ್ ಎರಡೂ ರೀತಿಗೂ ನಾನು ಮಾಸ್ಗೂ ಕ್ಲಾಸ್ಗೂ ಅನ್ನೋದನ್ನ ನಿರೂಪಿಸಿದ್ದಾರೆ. ಅದನ್ನ ನೀವು ಹೇಗೆ ಅನ್ನೋದನ್ನ ಸಿನಿಮಾ ನೋಡ್ಬಿಟ್ಟೇ ಗೊತ್ತಾಗೋದು. ಆ್ಯಂಡ್ ಸೋನಾಲ್ ಅವರು ಅಷ್ಟೇ ಭಾಳ ಮುದ್ದಾಗಿ ಕಾಣಿಸ್ತಾರೆ. ಅವರಿಬ್ಬರು ಪೇರ್ನ ನೋಡಬೇಕು ಅಂತಂದರೆ ತುಂಬ ಡಿಫ್ರೆಂಟ್, ನಾರ್ತ್ ಪೋಲ್ ಸೌತ್ ಪೋಲ್ ಥರ ಇದೆ ಇದರಲ್ಲಿ. ಆದರೆ ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಅದು ನೋಡೋಕ್ಕೂ ನೀವು ಸಿನಿಮಾ ಥಿಯೇಟ್ರಿಗೆ ಬರಬೇಕು, ಸಿನಿಮಾ ನೋಡಬೇಕು. ಶ್ರುತಿ ಅವರು ವೆರಿ ಡಿಫ್ರೆಂಟ್ ರೋಲಲ್ಲಿ ಇದ್ದಾರೆ, ಅದನ್ನ ನೋಡೋಕ್ಕೂ ನೀವು ಥಿಯೇಟ್ರಿಗೆ ಬರಬೇಕು. ಸೊ ಭಾಳಷ್ಟು ವಿಷಯಗಳಿದೆ. ಆ್ಯಂಡ್ ಒಂದು ಸೀನ್ಗೂ ಇನ್ನೊಂದು ಸೀನ್ಗೂ ತುಂಬಾ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ನವೀನ್ ಡೈರೆಕ್ಟರ್ ಅವರು. ಸೊ ಈ ಎಲ್ಲ ಅಂಶಗಳಿರೋಂಥ ಸಿನಿಮಾನ ಗೆಲ್ಲಿಸೋದು ನಿಮ್ಮ ಕರ್ತವ್ಯ. ಸೊ ಮಾದೇವನ 6ನೇ ತಾರೀಕು ಜೂನ್ ಎಲ್ಲರೂ ನೋಡೋಣ. ನನ್ನ ಹೆಸರು ಹಿಮಾಶ್ರೀ ಅಂತ. ಮೂಲತಃ ನಾನು ಶಿವಮೊಗ್ಗದವಳು. ಈಗಾಗಲೇ ನಾನು ತುಂಬ ಸಿನಿಮಾ ಸೀರಿಯಲ್ಗಳನ್ನ ಮಾಡಿದ್ದೀನಿ. ಬಟ್ ಆದರೆ ಈ ಮೂವಿಲಿ ನಾನು ಪಾರ್ವತಿಗೆ ಸ್ನೇಹಿತಳಾಗಿ ಲಕ್ಷ್ಮಿ ಅನ್ನೋ ಪಾತ್ರನ ಮಾಡಿದ್ದೀನಿ. ಈಗ ಮಾಡಿರೋ ಎಲ್ಲ ವರ್ಕ್ಗಳಿಗೆ ಸಿನಿಮಾಗಳಲ್ಲಿ ಎಲ್ಲದಕ್ಕಿಂತನೂ ನನಗೆ ಈ ಸಿನಿಮಾ ತುಂಬ ನೇಮ್ ತಂದ್ಕೊಡುತ್ತೆ ಅಂತ ನಾನು ಭಾವಿಸಿದ್ದೀನಿ. ಬಿಕಾಸ್ ಆಲ್ರೆಡಿ ನಾನು ಆಟೋದಲ್ಲಿ ಬರ್ತಾನೆ ಎಲ್ಲ ನನ್ನನ್ನು ಅಂದರೆ ಕಂಡುಹಿಡ್ತಾ ಇದ್ರು, ನೀವು ಆ ಕ್ಯಾರೆಕ್ಟರ್ ಮಾಡಿದ್ದೀರಲ್ವಾ, ಈ ಕ್ಯಾರೆಕ್ಟರ್ ಮಾಡಿದ್ದೀರಲ್ವಾ ಅಂತ. ಸೊ ತುಂಬ ಚೆನ್ನಾಗಿ ರೀಚ್ ಆಗಿದೆ. ನಮ್ಮ ಸಾಂಗ್ಸ್ ಆಗಿರ್ಬೋದು, ನಮ್ಮ ಸಿನಿಮಾ ಟ್ರೈಲರ್ ಟೀಸರ್ ಆಗಿರ್ಬೋದು, ಅದು ನಿಮ್ಮಿಂದ ನೀವು ಕೊಟ್ಟಿರೋ ಸಪೋರ್ಟಿಂದ. ಸೊ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡಿ, ಹಾಗೆ ಜೂನ್ 6ನೇ ತಾರೀಕು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಾದೇವ ಎಲ್ಲ ಹೇಳಿದ್ರು ವಿನೋದ್ ಪ್ರಭಾಕರ್ ನೋಡಲ್ಲ, ಟೈಗರ್ ಪ್ರಭಾಕರ್ ನೋಡ್ತೀವಿ ಅಂತ. ಸೊ ಅದು ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಡೆ ಟೈಗರ್ ಅವ್ರು ಕಾಣಿಸ್ತಾರೆ ಅಂತ. ಸೊ ಅದ್ಭುತವಾಗಿದೆ ಸಿನಿಮಾ. ಹಾಗೆ ಎಲ್ಲ ಆರ್ಟಿಸ್ಟ್ಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಹೀರೋಯಿನು ಸೋನಾಲ್ ಆಗ್ಬೋದು, ಆಮೇಲೆ ಕಿಟ್ಟಿಯವ್ರು ಆಗ್ಬೋದು, ಶ್ರುತಿ ಮ್ಯಾಮ್ ವಾವ್ ಸೂಪರ್ ಆ್ಯಕ್ಟಿಂಗು. ಆ್ಯಂಡ್ ಸುದಿ ಎಲ್ಲರೂ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಲೇಬೇಕು. ಡೈರೆಕ್ಟ್ರು ಎಮೋಷ್ನಲ್ನ ತುಂಬ ಅಚ್ಚುಕಟ್ಟಾಗಿ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ತುಂಬ ಟಚಿಂಗ್ ಸೀನ್ಸ್ಗಳಿದೆ. ಸೊ ಈ ಸಿನಿಮಾನ ಥಿಯೇಟರಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಥ್ಯಾಂಕ್ ಯು. ಮೊದಲನೇದು ಎಲ್ಲರಿಗೂ ನಮಸ್ಕಾರ. ಮಾದೇವ ಬಗ್ಗೆ ಮಾತಾಡೋದಾದರೆ ತುಂಬ ಚೆನ್ನಾಗಿರೋ ಮೂವಿ. ಎಲ್ಲರೂ ಒಬ್ಬೊಬ್ಬರು ಆರ್ಟಿಸ್ಟೂ ಒಬ್ಬೊಬ್ಬರು ಒಂದು ಎಂಟ್ರಿಗೂ ವಾವ್ ಅನಿಸುತ್ತೆ. ಎಸ್ಪೆಷಲಿ ನಮ್ಮ ಟೈಗರ್ ಭಯ್ಯ ಲಾಸ್ಟ್ ಸೀನ್ಸ್ ಅಂತೂ ಹೇಳೋಂಗಿಲ್ಲ ಅಂತ ಹೇಳಿದ್ದಾರೆ. ವಂಡರ್ಫುಲ್, ನೋಡಿದ್ರೆ ತುಂಬ ವಾವ್ ಅನಿಸುತ್ತೆ. ಶ್ರುತಿ ಮ್ಯಾಮ್ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ ನಾನಲ್ಲ, ಬಟ್ ಶ್ರುತಿ ಮೇಡಮ್ ವಾವ್ ವಂಡರ್ಫುಲ್ ಅನಿಸುತ್ತೆ. ಒಬ್ಬೊಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸುದಿ ಕಿಟಿ ಸರ್ ಸೂಪರ್, ಎಲ್ಲರೂ ಚೆನ್ನಾಗಿ ಸಖತ್ತಾಗಿ ಬಂದಿದೆ. ಆಲ್ ದ ಬೆಸ್ಟ್ ಮಾದೇವ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಾವು ವಂಡರ್ಫುಲ್ ಮೂವಿನೇ ಮಾಡಿದ್ದೀವಿ, ಕನ್ನಡದಲ್ಲಿ ಹಂಗೆ ಹಿಂಗೆ ಅಂತ ನಾವು ವಂಡರ್ಫುಲ್ ಮೂವಿನೇ ಮಾಡಿದ್ದೀವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಈ ಥರ ಒಳ್ಳೊಳ್ಳೆ ಸಿನಿಮಾನ ಪ್ರೋತ್ಸಾಹಿಸಿದ್ರೆ ಇನ್ನೂ ಹೆಚ್ಚು ಮೂವಿಗಳನ್ನ. ನಮಸ್ಕಾರ. ಮಾದೇವ ನನ್ನ ಪ್ರಕಾರ ವಿನೋದ್ ಅವರಿಗೆ ಇಲ್ಲಿವರೆಗೂ ಮಾಡಿರುವಂಥ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಈಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನಿಸುತ್ತೆ. ವೆರಿ ಇನ್ವಾಲ್ವ್ ಇದೆ, ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ಗೋಸ್ಕರ ಪ್ರಿಪೇರ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಪಾತ್ರನ, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದರ ಜೊತೆಗೆ ಶ್ರೀನಗರ್ ಕಿಟ್ಟಿಯವರು ನಮಗೆ ತುಂಬ ಆರ್ಟಿಸ್ಟ್ಗಳನ್ನ ಚೆನ್ನಾಗಿ ಬಳಸ್ಕೊಳ್ಳುವಂಥ ಸ್ಕ್ರಿಪ್ಟ್ಗಳು, ಕಥೆಗಳು ಸಿಕ್ಕಾಗ ನಮ್ಮಲ್ಲಿರೋ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಆ ಪಾತ್ರಗಳಿಗೆ ಸೂಟ್ ಆಗ್ತಾರೆ. ನಾವು ಶ್ರೀನಗರ್ ಕಿಟ್ಟಿ ಅಂತ ಅವ್ರನ್ನೆಲ್ಲರೂ ತುಂಬ ಚೆನ್ನಾಗಿ ಪಾತ್ರಗಳಿಗೆ ಬಳಸ್ಕೊಂಡ್ರೆ ಒಳ್ಳೆ ನಟರಾಗಿ ಅವರು ಇನ್ನೂ ಶಕ್ತಿ ಮೀರಿ ಕೆಲಸ ಮಾಡ್ತಾರೆ. ಇಡೀ ಒಟ್ಟಾರೆ ಸಿನಿಮಾ ಒಂದು ಒಳ್ಳೆ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿರ್ದೇಶಕ ಅನಿಲ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಈಗಷ್ಟೇ ಸಿನಿಮಾ ಮಾದೇವ ಸಿನಿಮಾ ನೋಡ್ಕೊಂಡು ಬಂದ್ವಿ. ನಿಜವಾಗ್ಲೂ ಅದ್ಭುತವಾದಂಥ ಸಿನಿಮಾ. ಎಸ್ಪೆಷಲಿ ವಿನೋದ್ ಪ್ರಭಾಕರ್ ಅವರ ಅಭಿನಯ ಅಂತ ಅಲ್ಟಿಮೇಟ್ ಮಾಡಿದ್ದಾರೆ. ಈಗೇನು ಜನ ಬರ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ, ಅದು ಈ ಸಿನಿಮಾಯಿಂದ ಖಂಡಿತವಾಗ್ಲೂ ಅದು ಬದಲಾಗುತ್ತೆ. ಯಾಕೆಂದರೆ ಅಷ್ಟು ಅದ್ಭುತವಾದಂಥ ಸಿನಿಮಾ. ಮೇಲೆ ನವೀನ್ ರೆಡ್ಡಿ ಅವ್ರ ನಿರ್ದೇಶನ, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಆ್ಯಕ್ಷನ್ ಅಂತೂ ಗೂಸ್ ಬಂಪ್ಸ್, ಎಮೋಷನ್ ಅಂತೂ ತುಂಬ ಕಣ್ಣಲ್ಲಿ ನೀರು ಬರೆಸುತ್ತೆ. ಅಷ್ಟು ಎಮೋಷ್ನಲ್ ಆಗಿದೆ ಸಿನಿಮಾ. ಮತ್ತು ಶ್ರುತಿ ಮ್ಯಾಮ್ನ ನಾವು ಇಲ್ಲಿವರೆಗೂ ನೋಡ್ಕೊಂಡು ಬಂದಿರೋ ಒಂದು ಏನು ಕರ್ನಾಟಕದ ಜನತೆ ಇಲ್ಲಿವರೆಗೂ ನೀವೇನು ನೋಡಿದ್ದೀರಾ ಅದು ಈ ಸಿನಿಮಾದಲ್ಲಿ ಬೇರೆನಿದೆ. ಅದು ಏನು ಅಂತ ನಾವು ಹೇಳಿದ್ರೆ ಚೆನ್ನಾಗಿರೋಲ್ಲ. ನೀವು ಪ್ರತಿಯೊಂದು ಬಂದು ಅದು ಅನುಭವಿಸ್ಬೇಕು. ಯಾಕೆಂದರೆ ಪ್ರತಿಯೊಬ್ಬರು ಅವ್ರವ್ರ ಪಾತ್ರನ ಜೀವಿಸಿದ್ದಾರೆ. ಒಂದು ಸಿನಿಮಾಟೋಗ್ರಫಿ ಆಗಿರಲಿ, ಎಸ್ಪೆಷಲಿ ನನಗೆ ಆ ಟ್ರೈನ್ ಎಪಿಸೋಡ್ಸು, VFX ಆಗಲಿ ಎಲ್ಲದೂ ನನಗೆ ತುಂಬಾ ಇಷ್ಟ ಆಯಿತು. ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ.
ಮಹಾದೇವ ಸಿನಿಮಾಯಿಂದ ಥಿಯೇಟ್ರ್ ಜನಗಳು ಖಂಡಿತವಾಗ್ಲೂ ಬರಲಿ ಅಂತ ಹೇಳಲ್ಲ, ಬಂದೇ ಬರ್ತಾರೆ ಅಂತ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ನವೀನ್ ಅವ್ರಿಗೆ ಡೈರೆಕ್ಟ್ರಿಗೆ ಒಳ್ಳೆಯದಾಗಲಿ, ವಿನೋದ್ ಪ್ರಭಾಕರ್ ಅವ್ರಿಗೆ ಮತ್ತು ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ. ನನಗಂತೂ ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಯ್ತು ಈ ಸಿನಿಮಾ ನೋಡಿ. ಸಿನಿಮಾ ನೋಡೋದು ಬೇರೆ, ಎಂಟರ್ಟೈನ್ಮೆಂಟ್ ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್ ಮಾಧ್ಯಮ, ಎಂಟರ್ಟೈನ್ಮೆಂಟ್ ಅಂತಾರೆ, ಬಟ್ ಅದನ್ನು ಮೀರಿ ಒಂದು ಅನುಭವ ಕೊಡ್ತು. ಆ್ಯಕ್ಚುಲಿ ಮಾತಾಡೋಕ್ಕಾಗಲ್ಲ, ಅಷ್ಟು ಸೈಲೆನ್ಸ್ ಇದೆ ಸಿನಿಮಾ. ಕ್ಲೈಮ್ಯಾಕ್ಸ್ ಕೊಡ್ತಿದ್ದಂಗೆ ಎಲ್ಲರೂ ಅದು ತುಂಬಾ ಕಾಡುತ್ತೆ ಸಿನಿಮಾ ನೋಡಿ ನಾವು ಹೇಳೋದು